ಪ್ರೈಸ್ ದಿ ಲಾರ್ಡ್. ಈ ಹಾಡನ್ನು ನಾವು ಅನುಭವಿಸಿ ಆಡೋಣ. ಆಮೆನ್. ನಿನ್ನಂತ ದೇವರು ಯಾರು ಇಲ್ಲ, ಎಲ್ಲರೂ ಸರಿ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಓ, ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೇಸುವನ್ನು ಆರಾಧಿಸುವ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನನ್ನ ಜೀವನವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ಕೊರತೆಗಳಲ್ಲಿ ಹಿಡಿದು ನನ್ನ ನಡೆಸಿರುವೆ ದೇವ, ನಿನ್ನ ಕರುಣೆ ಹಿಡಿದು ನನ್ನ ನಡೆಸಿರುವೆ ದೇವ. ನನ್ನ ಸಹಾಯ ನನ್ನ ಕಂಡೆ ನೀನೇ ಯೆಸಯ್ಯ, ನನ್ನ ಸಹಾಯ ನನ್ನ ಕಂಡೆ ನೀನೇ ಯೆಸಯ್ಯ. ಎಲ್ಲರೂ ಸರಿ. ಯೆಸಯ್ಯ ಇಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲ ಕೊಡುವವನು, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲ ಕೊಡುವವನು, ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ, ಕೊರತೆಗಳನ್ನು ನೀಗಿಸುವವನು ನೀನೇ ಯೆಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ ಅಪ್ಪ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಯೆಸಯ್ಯ ಯೆಸಯ್ಯ, ಇಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೆಸಯ್ಯ ಯೆಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. Hallelujah.
ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸೋರು ನಿಮ್ಮ ಅಪ್ಪ ಪ್ರೀತಿಸ್ಬೋದು, ನಿಮ್ಮ ಅಮ್ಮ ಪ್ರೀತಿಸ್ಬೋದು, ನಿನ್ನ ಗಂಡ ಪ್ರೀತಿಸ್ಬೋದು, ನಿನ್ನ ಹೆಂಡತಿ ಪ್ರೀತಿಸ್ಬೋದು. ಆದರೆ ದೇವರ ಥರ ಪ್ರೀತಿಸಲಿಕ್ಕೆ ಯಾರ ಕೈಯಿಂದನೂ ಕೂಡ ಸಾಧ್ಯ ಇಲ್ಲ ಪ್ರೇಮ. ಯಾಕೆಂದರೆ ಗಂಡ ಕೈ ಬಿಟ್ಟು ಹೋಗೋದು, ಹೆಂಡತಿ ಕೈ ಬಿಟ್ಟು ಹೋಗೋದು, ಕುಟುಂಬ ಕೈ ಬಿಟ್ಟು ಹೋಗೋದು, ನಿನ್ನ ಹಣ ಕಾಸು ಆಸ್ತಿ ಅಂತಸ್ತೆಲ್ಲ ಕೈ ಬಿಟ್ಟು ಹೋಗೋದು. ಆದರೆ ನನ್ನ ದೇವರು ನಿನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇಷ್ಟರವರೆಗೆ ಪ್ರಾರ್ಥನೆ ಆರಾಧನೆಯನ್ನು ಮುಗಿಸಿ ಈಗ ವಾಕ್ಯದ ಭಾಗಕ್ಕೆ ಹೋಗುವಾಗ ಚೈತ್ರ ಮಗಳು ವಾಕ್ಯದ ಭಾಗಕ್ಕೋಸ್ಕರ ಪ್ರಾರ್ಥನೆ ಮಾಡು. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಪರಿಶುದ್ಧವಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ಅಪ್ಪ, ಬೆಳಗ್ಗೆಯಿಂದ ಇಲ್ಲಿವರೆಗೂ ಕಾದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ ರಾಜ. ಆರಾಧನೆ ಭಾಗವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಅದೇ ರೀತಿ ಕರ್ತನೆ, ವಾಕ್ಯದ ಭಾಗವನ್ನು ಕರ್ತನೆ ನೀನು ನಡೆಸ್ಕೊಡ್ತೀಯಲ್ಲ, ಅದಕ್ಕಾಗಿ ಸ್ತೋತ್ರ ರಾಜ. ವಾಕ್ಯವನ್ನು ಕೇಳಿ ನಾವು ಇಲ್ಲೇ ಬಿಟ್ಟು ಹೋಗಬಾರ್ದು ರಾಜ, ಅದನ್ನು ನಾವು ಅಳವಡಿಸ್ಕೊಂಡು ಜೀವಿತದಲ್ಲಿ ನಡೆಸ್ಕೊಳ್ಳೋ ಥರ ಕೃಪೆ ಕೊಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಯಾವುದೇ ಕಿರಿಕಾಗದೇ ಇರೋ ರೀತಿ ನೀನು ನಡೆಸ್ಕೊಡ್ತೀಯ. ಸ್ತೋತ್ರ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ತಂದೆ, ಮಗ, ಪವಿತ್ರಾತ್ಮ ಅಂತ ಹೇಳೋಕೋಬೇಡಿ. ತಂದೆ ಯಾಕೆಂದರೆ ನಾನು ನಿಮಗೆ ಎಷ್ಟೋ ಸಲ ಹೇಳಿದ್ದೀನಿ, ತಂದೆ, ಮಗ, ಪವಿತ್ರಾತ್ಮ ಹೆಸರಲ್ಲಿ ಹೇಳಬೇಡಿ. ಮೂರು ಒಂದೇನಾಗಿರೋದು, ಕಾರ್ಯಗಳು ಬೇರೆ ಬೇರೆ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಬಂದೇನೆ ತಂದೆ ಅಂತ ಹೇಳಿ ಹಂಗೆ ಹೇಳಿ. ತೊಂದರೆ ಇಲ್ಲ. ನಾನು ಕೂಡ ಅದೇ ಥರ ತಪ್ಪಾಗಿ ಮಾಡ್ತಾ ಇದ್ದೆ. ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈ ತಿಂಗಳು ಪೂರ್ತಿ ನಾವು ಪ್ರಾರ್ಥನೆಯ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀವಲ್ಲ. ಯಾವುದ್ರ ಬಗ್ಗೆ? ಪ್ರಾರ್ಥನೆ ಬಗ್ಗೆ ಕಲ್ತ್ಕೊಳ್ತೀವಿ. ಇದು ಕೊನೆಯ ವಾರ ಕೂಡ. ಇವತ್ತು ನಾವು ಪ್ರಾರ್ಥನೆಯಿಂದ ದೇವರ ನಾಮವನ್ನು ಮಹಿಮೆಪಡಿಸುವಂಥ ಒಂದು ವಿಷಯವನ್ನು ನಾವು ತಿಳಿದುಕೊಂಡು ಹೋಗ್ತಾ ಇದ್ದೀವಿ ಇವತ್ತು. ಯಾಕೆಂದರೆ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಮಾಡಿದ್ರು, ಅದೇ ಥರದಲ್ಲಿ ನಾವು ಮಾಡಬೇಕು ಅಂತ ಹೇಳುವಂಥ ಒಂದು ರೀತಿಯಲ್ಲಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದೇನೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ನಾವು ಮಾಡೋಣ. ಎಲ್ಲ ಹೇಳ್ಕೊಡೋಕ್ಕಾಗೋದಿಲ್ಲ. ಒಂದು ಸಾಧ್ಯವಾದಷ್ಟು ಚುಟುಕಾಗಿ, ಸಾಧ್ಯವಷ್ಟು ಸ್ಟೈಲಾಗಿ, ಸಾಧ್ಯವಷ್ಟು ನಾಜೂಕಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಹಲ್ಲೆಲೂಯಾ. ನಾನು ಇವತ್ತು ನಿಜವಾಗಿ ನಾನು ವಾಕ್ಯನ ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೋ ನಿನ್ನೆ ಭಾಳ ಓಡಾಟ ಇತ್ತು, ಡ್ಯೂಟಿ ಒತ್ತಡ ಇತ್ತು. ದೇವರು ಏನು ಮಾಡೋದು ಕೇಳಿದಾಗ ದೇವರು ನಮ್ಮ ಚರ್ಚಲ್ಲಿ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವರು ನನಗೆ ಕೊಟ್ಟಂಥ ವಚನ ಇದು. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಮಾಡಿದಂಥ ಪ್ರಾರ್ಥನೆ ಮೊದಲನೇದಾಗಿ ಆ ಒಂದು ಹೆಡ್ಲೈನನ್ನು ಓದಿ. ಯೋಹಾನ 17 ಒಂದು ಹೆಡ್ಲೈನ್ ಓದಿ ಜೋರಾಗಿ. ಪಾತ್ರ ಚಟ ಸೌಂಡ್ ಮಾಡಿಬಿಡಿ, ಹಂಗೇನೆ ಮೆಲ್ಲ ಮಾಡು. ಇಲ್ಲ ಹೆಡ್ಲೈನ್ ಓದಿದ್ರೆ ಜೋರಾಗಿ. ನೋಡಿ, ಯೇಸು ತನ್ನ ಶಿಷ್ಯರಿಗಾಗಿಯೂ ತನ್ನ ಎಲ್ಲ ಭಕ್ತರಿಗಾಗಿ ಮಾಡಿದ ಪ್ರಾರ್ಥನೆ. ಅರ್ಥ ಆಗ್ತಿದೆಯಾ? ತನ್ನ ಎಲ್ಲ ಶಿಷ್ಯರಿಗೆ, ಲೋಕದವರಿಗಲ್ಲ. ಇಲ್ಲಿ ಅರ್ಥ ಮಾಡ್ಕೋಬೇಕು. ಯೋಹಾನ 3:16 ಏನು ಬಿಡ್ತೀವಿ? ದೇವರು ಲೋಕದ ಮೇಲೆ ಜೋರಾಗಿ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ದೇವರು ವಾಕ್ಯ. ಲೋಕದ ಮೇಲೆ ಪಾಪಕ್ಕೋಸ್ಕರ ರಕ್ತ ಸುರಿಸಿ ಆಯಿತು, ಅವರ ಬಂಧು ಆಯಿತು. ಇನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವ್ರಿಗೋಸ್ಕರ ಇನ್ನು ಯೇಸು ಪ್ರಾರ್ಥನೆ ಮಾಡೋದು. ಲೋಕಕ್ಕೋಸ್ಕರ ಬಂಧು ಆಯಿತು, ಅವ್ರು ಪ್ರಾಣ ಕೊಟ್ಟು ಆಯಿತು. ಇನ್ನೂ ಲೋಕಕ್ಕೋಸ್ಕರ ಅವ್ರು ಕಣ್ಣೀರು ಹಾಕೋದಿಲ್ಲ. ಯಾಕೆಂದರೆ ಬೇಕಾದವರು ಬರ್ಬೋದು, ಬೇಡದಿರೋರು ಇರ್ಬೋದು. ಇಲ್ಲಿ ಸ್ವಾಮಿ ಹೇಳ್ತಿದ್ರೆ, ಇಲ್ಲಿ ನೋಡಿ ಬರ್ತಿದೆ ಹೆಡ್ಲೈನಲ್ಲಿ, ಯೇಸು ತನ್ನ ಶಿಷ್ಯರಿಗಾಗೂ ತನ್ನ ಎಲ್ಲ ಭಕ್ತರಿಗಾಗಿ ದೇವರಿಗೆ ಮಾಡಿದ ವಿಜ್ಞಾಪನೆ. ತನ್ನ ಶಿಷ್ಯರು ತನ್ನ ಭಕ್ತರು ಅಂತ ಬರ್ತಿದೆ. ಹಲ್ಲೆಲೂಯಾ. ತನ್ನ ಶಿಷ್ಯರು ತನ್ನ ಭಕ್ತರು ಅಂತ ಬರ್ತಿದೆ. ಹಾಗಾದರೆ ಒಂದು ಬೇರೆ, ಯೇಸು ಲೋಕದ ಮೇಲೆ ಪ್ರೀತಿ ಇಲ್ವಾ? ಲೋಕದ ಮೇಲೆ ಪ್ರೀತಿ ಇದೆ. ಇನ್ನೊಂದ್ಸಲ ಜೋರಾಗಿ ಓದ್ಬಿಡಿ ನೀವು. ಯೋಹಾನ 3:17 ಜೋರಾಗಿ ಓದಪ್ಪ. 3:17 ಓದಿ, ಜೋರಾಗಿ ಓದಿ. 3:16 ಜೋರಾಗಿ ಕೇಳ್ತಲ್ಲ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಈಗ ಸ್ವಾಮಿ ಯೇಸು ಸ್ವಾಮಿ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ. ಆದರೆ ಅಲ್ಲಿ ತನ್ನ ಶಿಷ್ಯರಿಗೆ ತನ್ನ ಭಕ್ತರಿಗೆ ಅಂತ ಹೇಳಿದಕ್ಕೆ ನಾವು ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶ ಅಲ್ಲಿ ಕೊಟ್ಟೆ ಬಿಡಪ್ಪ. ತನ್ನ ಶಿಷ್ಯರಿಗೆ ತನ್ನ ಭಕ್ತರಿಗೆ ನಾನು ಕೊಟ್ಬಿಡಿ ಅಲ್ಲಿಗೆ ಅಂತ.
ತನ್ನ ಶಿಷ್ಯರಿಗೆ ತನ್ನ ಭಕ್ತರಿಗೆ ಅಂತ ಹೇಳಿದಾಗ ಲೋಕದ ಮೇಲೆ ಪ್ರೀತಿ ಇರುವ ಅಂತ ನೋಡಿದ ಜನಕ್ಕಾಗುತ್ತೆ. ಆದರೆ ನಿಜ ಹೇಳಬೇಕಾದ್ರೆ ಲೋಕದ ಮೇಲೆ ಪ್ರೀತಿ ಎರಡು ತನ್ನ ಒಬ್ಬನೇ ಮಗನ ದಾರ ಎರೆದು ಕೊಟ್ಟಾಯಿತು. ನಿಜ ಅಲ್ವಾ? ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಎರಡು, ಎಷ್ಟು ಎಷ್ಟೋ ಎಷ್ಟು ಜನ ಕೈ ತೋರಿಸಿ, ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿದ್ರು. ಆತನನ್ನು ನಂಬುವ ಒಬ್ಬನಾದರೂ ನಾಶ ಆಗಬಾರ್ದು. ಯಾರನ್ನ? ಮಗನನ್ನು ಕಳಿಸ್ಕೊಟ್ಟ ಮೇಲೆ ಆತನ ನಂಬಲಿಲ್ಲ ಅಂದರೆ ಅದು ಅವ್ರ ಕರ್ಮ, ನಮ್ಮ ಕರ್ಮ ಅಲ್ಲ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕಂತ ಆತನನ್ನು ಕೊಟ್ಟನು. ಹಾಗಾದರೆ ನಿತ್ಯ ಜೀವ ಯಾರಿಗಿದೆ ಗೊತ್ತಾ? ಯೇಸು ಕ್ರಿಸ್ತನ ನಂಬಿ ಯೇಸು ಕ್ರಿಸ್ತನ ಆರಾಧನೆ ಮಾಡಿ ಅವರು ನನಗೋಸ್ಕರ ಸತ್ತು 3 ದಿವಸ ಎದ್ದು ಬಂದ್ರು ಅಂತ ಯಾರು ನೆನೆಸಿಕೊಳ್ತಾರೋ ಅವ್ರಿಗೋಸ್ಕರ ಯೇಸು ಸ್ವಾಮಿ ಇವತ್ತು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರು ಬಂದಿದ್ದು ಲೋಕಕ್ಕೋಸ್ಕರ, ಲೋಕ ಜನರ ರಕ್ಷಣೆ ಮಾಡೋಕ್ಕೋಸ್ಕರ. ಬಟ್ ಸ್ವೀಕಾರ ಮಾಡಿದವರಿಗೆ ಮಾತ್ರ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ನಾವು ಪುನಃ ಈಗ ನಾವು 17 ಅಧ್ಯಾಯಕ್ಕೆ ಬರೋಣ. ನಾವು ಇಲ್ಲಿ ನಾನು ಆಗಲೇ ಹೇಳಿದಾಗೆ 17:1 ಏನು ಬರ್ದೆ ನೋಡಿ. ಈಗ ಓದೀಗ ಯೇಸು ತನ್ನ ಶಿಷ್ಯರಿಗಾಗಿ ತನ್ನ ಭಕ್ತರಿಗಾಗಿ ದೇವರು ಮಾಡಿದ ವಿಜ್ಞಾಪನೆ ಅಲ್ವಾ? ಈಗ ಅರ್ಥ ಆಯ್ತಾ? ಲೋಕದ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ, ಸ್ವೀಕಾರ ಮಾಡಿದವ್ರಿಗೆ ಮಾತ್ರ ಈಗ ಪ್ರಾರ್ಥನೆ. ಇವತ್ತು ಬೇರೆ ಯಾರಿಗೂ ಇಲ್ಲ. ಇವತ್ತು ಲೋಕದ ರೀತಿ ಆಡ್ತಾ ಇದ್ರೆ ನಿನ್ನ ಗಂಡನಿಗೋಸ್ಕರ ದೇವರು ಕಣ್ಣೀರು ಹಾಕೋದಿಲ್ಲ. ನಿನಗೋಸ್ಕರ ಕಣ್ಣೀರು ಹಾಕಿ ನಿನ್ನ ಗಂಡನ ಬದಲಾಯಿಸ್ತಾರೆ. ನಿನಗೋಸ್ಕರ ನೀನು ಬದಲಾಯಿಸಿ ನಿನ್ನ ಗಂಡನಿಗೋಸ್ಕರ ಬದಲಾಯಿಸಕ್ಕೆ ಬರ್ತಾರೆ. ಆದರೆ ನಿನ್ನ ಗಂಡನಿಗೋಸ್ಕರ ಮಾಡೋದೇ ಇಲ್ಲ. ಯಾಕೆಂದರೆ ನಿನ್ನ ಗಂಡ ಲೋಕ, ನೀನು ಪರಲೋಕ. ನಿನ್ನ ಹೆಂಡತಿಗೋಸ್ಕರ ದೇವರು ಮಾಡೋದಿಲ್ಲ. ನಿನ್ನ ಮುಖವನ್ನು ನೋಡಿ ನಿನ್ನ ಹೆಂಡತಿನ ಬದಲಾಯಿಸ್ತಾರೆ ಅಷ್ಟೇ. ಅಲ್ಲಲ್ಲಿಯ ಯಾಕೆ ನೀನು ಕೋರ್ಕೊಳ್ತಾ ಇದೆಯಲ್ಲ ನನ್ನ ಹೆಂಡತಿ ಬದಲಾಗಬೇಕು ಅಂತ ಅಲ್ವಾ? ನನ್ನ ಮಕ್ಕಳು ಬದಲಾಗಬೇಕು ಅಂತ ನೀವು ಕೋರ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ದೇವರು ಕಾರ್ಯ ಮಾಡ್ತಾರೆ. ಆಮೇಲೆ ಅಲ್ಲಲ್ಲಿಯ. ಹಾಗಾದರೆ 17:1 ಓದಿ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ಆಕಾಶದ ಕಡೆ ಕಣ್ಣೆತ್ತದ ಯಾಕೆ? ಪ್ರಾರ್ಥನೆ ಮಾಡೋಕ್ಕೋಸ್ಕರ ತಾನೆ, ಪ್ರಾರ್ಥನೆ ಮಾಡೋಕ್ಕೋಸ್ಕರ ತಾನೆ. ಓದಿ ಈಗ. ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರನ್ನ ಸಾಕು ಸಾಕು ಸಾಕು. ತಂದೆಯೇ, ಕಾಲ ಬಂದಿದೆ. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆ ಕಣ್ಣೆತ್ತಿ ಪ್ರಾರ್ಥಿಸಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆಪಡಿಸೋದಕ್ಕಾಗೋದು. ಇವತ್ತು ನೀವು ಇದೇ ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ನಿನ್ನನ್ನು ಮಹಿಮೆಪಡಿಸ್ತಾ ಇದ್ದೀನಿ ಸ್ವಾಮಿ. ವಾರದ ಭಾನುವಾರ ಆರಾಧನೆ ಬರ್ತಾ ಇದ್ದೀನಿ ಸ್ವಾಮಿ. ಕೇಳಿ, ಮಾತು ಕೇಳಿ ಅಲ್ಲ ಸ್ವಲ್ಪ. ವಾರದ ಭಾನುವಾರ ಪ್ರಾರ್ಥನೆಗೆ ಬರ್ತಾ ಇದ್ದೀನಿ ಸ್ವಾಮಿ, ಆರಾಧನೆಗೆ ಬರ್ತಾ ಇದ್ದೀನಿ ಸ್ವಾಮಿ, ಸ್ತೋತ್ರ ಮಾಡೋಕ್ಕೆ ಬರ್ತಾ ಇದ್ದೀನಿ ಸ್ವಾಮಿ, ನಿನಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದೀನಿ ಸ್ವಾಮಿ, ನಿನಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಅದು ಅಲ್ಲದೇ ಮನೆಯಲ್ಲೂ ಕೂಡ ನಾನು ನಿನ್ನ ನಾಮನ ಮಹಿಮೆಪಡಿಸ್ತಾ ಇದ್ದೀನಿ ಸ್ವಾಮಿ. ನನ್ನನ್ನು, ನನ್ನ ಕುಟುಂಬವನ್ನು ಮಹಿಮೆಪಡಿಸೋದು ನೀವು ಬಾಯಿಬಿಟ್ಟು ಕೇಳಿ. ಯಾಕೆಂದರೆ ಯೇಸು ಸ್ವಾಮಿನೇ ನನ್ನ ಮಹಿಮೆಪಡಿಸೋದು ಕೇಳಿರ್ಬೇಕಾದ್ರೆ ನೀವು ಕೇಳಬೇಕೇ ಬೇಡವಾ? ಯೇಸು ಸ್ವಾಮಿ ಅಂತ ಹೇಳಿದ್ರು, ದೇವರೇ ನಾನು ನಿನ್ನ ಮಹಿಮೆಪಡಿಸ್ತೀನಿ ಸ್ವಾಮಿ, ನೀನು ನನ್ನ ಮಹಿಮೆಪಡಿಸು. ನಾವು ದೇವ್ರನ್ನ ಮಹಿಮೆಪಡಿಸಿದಾಗ ದೇವರು ನಮ್ಮನ್ನು ಮಹಿಮೆ ಪಡಿಸಲಿದೆ ಕೇಳಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಿದೆಯಾ? ನೀವು ಈ ವಾಕ್ಯದ ಪ್ರಕಾರ ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು, ಮಗನ ನಿನ್ನನ್ನು ಮಹಿಮೆ ಪಡಿಸೋದಕ್ಕಾಗೋದು. ನೀವು ದೇವ್ರನ್ನ ಕೇಳಬೇಕು, ಅಪ್ಪ ದೇವರೇ ನನ್ನನ್ನು ನೀನು ಮಹಿಮೆ ಪಡಿಸಿದ್ರೆ ನಾನು ಹೋಗಿ ಸುವಾರ್ತೆ ಸಾರ್ತೀನಿ. ನಿನ್ನ ಮಹಿಮೆನೇ ಪಡಿಸೋದಿಲ್ಲ, ನಿನ್ನ ಮನೆ ಇದ್ದಂಗೆ ಇದೆ, ನಿನ್ನ ಮನೆ ಪರಿಸ್ಥಿತಿ ಏನಾಗಿದೆ ಇದ್ದಂಗೆ ಇದೆ, ನಿನಗೆ ಎಲ್ಲಿ ಹೋಗಿ ಸುವಾರ್ತೆ ಸಾರಕ್ಕಾಗುತ್ತೆ? ಕೇಳಿಸ್ಕೊಳ್ಳಿ, ಮಾತಾಡಬೇಕು. ನಿನ್ನ ಮನೆ ಪರಿಸ್ಥಿತಿ ಇದ್ದಂಗೆ ಇದೆ, ನಿನ್ನ ಮನೇಲಿ ಒಂಚೂರು ಬದಲಾವಣೆ ಇಲ್ಲ. ನೀನು ಹೆಂಗಪ್ಪ ದೇವ್ರನ್ನ ಮಹಿಮೆ ಪಡಿಸ್ತೀಯಾ? ಯಾವುದೇ ಕಾರಣಕ್ಕೆ ಹೋಗಿ ಮಹಿಮೆ ಪಡಿಸೋಕ್ಕಾಗೋದಿಲ್ಲ. ಮಹಿಮೆ ಪಡಿಸೋಕೆ ಹೋದರೆ ಮೊದಲು ನಿನ್ನ ಗಂಡ ಕುಡಿಯೋದನ್ನ ಬಿಡಲಿ, ಬಿಟ್ಟ ಆದಮೇಲೆ ನನಗೆ ಬಂದು ಹೇಳು, ನಿನ್ನ ಮಗನಿಗೆ ಮೊದಲೇ ರೋಗ ಬಂದಿದೆ, ನೀನು ಅವನಿಗೆ ಒಳ್ಳೇದಾದ್ಮೇಲೆ ಮಾತ್ರ ಜನ ಹೇಳೋದು. ನಿಜ ಅಲ್ವಾ? ಹಾಗಾದರೆ ಇವತ್ತಿಂದ ನಾವು ಪ್ರಾರ್ಥನೆ ಮಾಡಬೇಕುತ್ತಾ? ದೇವರೇ ನಾನು ನಿನ್ನ ಸುವಾರ್ತೆ ಸಾರಬೇಕಾ, ನಿನ್ನ ನಾಮನ ಮಹಿಮೆಪಡಿಸ್ಬೇಕಾ, ನೀನು ಲೋಕದಲ್ಲಿ 10 ಜನಗಳ ಮುಂದೆ ನನ್ನ ಮಹಿಮೆಪಡಿಸೋದು ಪ್ರಾರ್ಥನೆ ಮಾಡಿ. ಕೇಳ್ತೀರಾ? ನಿಮ್ಮ ಕುಟುಂಬನೇ ಸರಿಯಿಲ್ಲ, ನಿಮ್ಮ ಮಕ್ಕಳೇ ಸರಿಯಿಲ್ಲ, ಈಗ ನನ್ನ ತಲೆಯಲ್ಲೇ ಕೂದಲಿಲ್ಲ, ಇನ್ನೊಬ್ಬರ ತಲೆಗೆ ಕೂದಲು ಬರೋದು ಪ್ರಾರ್ಥನೆ ಮಾಡಿದ್ರಾಗುತ್ತಾ? ಆಗೋದಿಲ್ಲ. ಹಲ್ಲೆಲೂಯಾ. ನನ್ನ ಹತ್ರನೇ ಪೆನ್ ಇಲ್ಲ, ನಾನು ನಿಮಗೆ ಪೆನ್ನು ಕೊಡ್ತೀನಿ ಪ್ರಾರ್ಥನೆ ಮಾಡಿದ್ರಾಗುತ್ತಾ? ಆಗುತ್ತಾ? ಇಲ್ಲ ಇಲ್ಲ ಇಲ್ಲ. ನನ್ನ ಹತ್ರ ಇದ್ದರೆ ಮಾತ್ರ ನನಗೆ ಪ್ರಾರ್ಥನೆ ಮಾಡಬೇಕು. ನನಗೇ ಸಿಕ್ಕಿಲ್ಲ,
ನಾನು ಹೇಗೆ ಮಾಡಲಿ, ನನ್ನ ಮಗನೇ ಸೇರಿಲ್ಲ, ಇನ್ನೊಂದು ಮಗನ ಮೇಲೆ ಪ್ರಾರ್ಥನೆ ಮಾಡೋಕ್ಕಾಗೋದಿಲ್ಲ. ಪ್ರಾರ್ಥನೆ ಮಾಡಿದ್ರು ದುಃಖದಲ್ಲೇ ಪ್ರಾರ್ಥನೆ ಮಾಡಬೇಕಷ್ಟೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜನ ಸುಖ ನಿಜ ಅಲ್ಲ? ನೀವೀಗ ಕೇಳಬೇಕು, ದೇವರೇ ನನಗೆ ಮೈ ಪಡಿಸೋದಕ್ಕೆ ಆಗ್ತಾ ಇಲ್ಲ, ನನ್ನ ಕುಟುಂಬ ತಡೆಯಾಗಿ ಬಂದಿದೆ, ನನ್ನ ಪರಿಸ್ಥಿತಿಗಳು ತಡೆಯಾಗಿ ಬಂದಿದೆ, ನನ್ನ ಹತ್ರ ಇನ್ನೂ ಹುಚ್ಚುಕೋಪ ಬಿಟ್ಟೋಗಿಲ್ಲ, ಇನ್ನೂ ನನ್ನ ಹತ್ರ ಪರಿಸ್ಥಿತಿಗಳ ಪ್ರಾಬ್ಲಮ್ ಇದೆ, ಇನ್ನೂ ನನ್ನಲ್ಲಿ ವೀಕ್ನೆಸ್ ಇದೆ. ಸ್ವಾಮಿ, ನಾನು ಈ ವೀಕ್ನೆಸ್ ಇಟ್ಕೊಂಡು ಇನ್ನೊಬ್ಬರಿಗೆ ಹೆಂಗೆ ಪ್ರಾರ್ಥನೆ ಮಾಡಲಿ? ನಾನು ನಿನ್ನ ಮೈ ಪಡಿಸ್ಬೇಕಿದ್ರೆ ನನ್ನಲ್ಲಿರೋ ಬಲಹೀನತೆಯನ್ನು ತೆಗೆದುಹಾಕೊಂಡು ಪ್ರಾರ್ಥನೆ ಮಾಡಿ. ಮಾಡ್ತೀರಾ? ಗ್ಯಾರಂಟಿ? ಏನು ಮಾಡ್ತೀರ? ಮೊದಲು ನನ್ನಲ್ಲಿರೋ ಬಲಹೀನತೆ, ಎರಡನೇದು ನನ್ನ ಕುಟುಂಬದಲ್ಲಿರೋ ಬಲಹೀನತೆ ಹೋದ್ರೆ ಮಾತ್ರ ನಾವು ಪ್ರಾರ್ಥನೆ ಮಾಡೋಕ್ಕಾಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಜನಗಳು ಬಲಹೀನತೆ ಅಂದರೆ ಶೋಧನೆ ಬಂದಾಗ ಬಲಹೀನತೆ ಬಿದ್ದೋಗ್ಬಿಡ್ತಾರೆ. ಯಾವುದು ಬಂದಾಗ? ಶೋಧನೆ ಬಂದಾಗ ಬಲಹೀನತೆ ಬಿದ್ದೋಗ್ಬಿಡ್ತಾರೆ. ಆಗ ಶೋಧನೆ ಬಂದಾಗ ನಾವು ದೇವರನ್ನ ಕೇಳ್ಕೋಬೇಕು, ದೇವರೇ ದೇವರೇ ನಾನು ಶೋಧನೆಯಲ್ಲಿ ಬಿದ್ದು ಹೋಗದಾಗೆ ನನ್ನನ್ನು ಕಾಪಾಡುವುದು ನೀವು ಕೇಳೋದೇ ಆದರೆ ನನ್ನ ದೇವರು ಇವತ್ತು ಗ್ಯಾರಂಟಿ ನಿಮ್ಮನ್ನು ಶೋಧನೆಯಿಂದ ಬಿಡಿಸ್ತಾರೆ. ಹಲ್ಲೆಲೂಯಾ, 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 ಪ್ರೈಸ್ ದಿ ಲಾರ್ಡ್. ನೀವು 2 ಕೊರಿಂಥ 12:8 ಓದಿ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ನೋಡಿ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಬೇಡಿಕೊಂಡೆನು. ಕರ್ತನನ್ನು ಬೇಡಿಕೊಂಡೆನು. ಅದಕ್ಕೆ ಆತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಈಗ ನೋಡಿ, ಬಲಹೀನತೆ, ಅಲ್ಲಲ್ಲಿ ಕೇಳಿಸ್ಕೊಳ್ಳಿ, ಬಲಹೀನತೆ ನೋಡಿ ಇಲ್ಲಿ ಎಷ್ಟು ಜನ ಬರ್ತಿದ್ರೆ, ಪೌಲನಿಗೆ ಒಂದು ಪ್ರಾಬ್ಲಮ್ ಇತ್ತಪ್ಪ. ಹಲ್ಲೆಲೂಯಾ. ಕೆಲವು ಜನ ಹೇಳ್ತಾರೆ ಅವನಿಗೆ ಯೇಸು ಸ್ವಾಮಿನ ಪ್ರತ್ಯಕ್ಷವಾಗಿ ನೋಡ್ರ ಕಾಣೋಕ್ಕೋಸ್ಕರ ಅವನಿಗೆ ಕಣ್ಣು ನೋವಿತ್ತು, ದೇವ್ರನ್ನ ಯಾರು ಕೂಡ ಪ್ರತ್ಯಕ್ಷ ನೋಡೋಕ್ಕಾಗೋದಿಲ್ಲ. ಆದರೆ ಇವನು ಅದ್ರ ಬೆಳಕನ್ನು ಕರೆಕ್ಟಾಗಿ ನೋಡ್ಬಿಡ್ತಾನೆ. ನೋಡಿದಾಗ ಆ ಕಣ್ಣು ಮಂಜಾಗಿ 3 ದಿವಸ ಅವ್ರ ಕಣ್ಣು ಮಂಜಾಗಿದ್ದ. ಯಾರು? ಪೌಲ ಕಣ್ಣು ಮಂಜಾಗಿದ್ದಾಗ ಏನಾಯಿತು, ಆ ಕಣ್ಣು ನೋವು ಹಂಗೇನೆ ಪರ್ಮನೆಂಟ್. ಆ ಕಣ್ಣಿನ ನೋವಿನ ವಿಷಯದಲ್ಲಿ ಹೇಳ್ತಾರೆ ಕೆಲವೊಂದು ಜನ. ಅದು ಏನೋ ಇರಲಿ, ಒಟ್ಟಾರೆ ಅದು ಯಾವ ಪೀಡೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಬೇಡಿಕೊಂಡೆನು. ಎಷ್ಟು ಸಲ ಕೇಳಿದ್ರಂತೆ? ಬೈಬಲ್ ಪುಸ್ತಕದಲ್ಲಿ 13 ಪುಸ್ತಕವನ್ನು ಬರೆದಿರ್ತಕ್ಕಂಥ ಪೌಲ ಕೇಳಿಕೊಂಡಿದೆ ಎಷ್ಟು? 3 ಸಲ ಕೇಳ್ಕೊಂಡ. ಆದರೆ ದೇವರು ಅದನ್ನು ತೆಗೆದಾಕಲಿಲ್ಲ. ಅದು ಏನು ಮಾಡೋದು ಗೊತ್ತಾ? ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗ್ತದೆ. ಹಾಗಾದ್ರೆ ಪ್ರಿಯರೇ, ಇವತ್ತು ನನ್ನ ಒಂದು ಕಣ್ಣು ಕೂಡ ಲೆನ್ಸ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ನಂದು ಒಂದು ಕಣ್ಣು ಕೂಡ ಕಾಣದಂಗಾಗಿ KR ಆಸ್ಪತ್ರೆಗೆ ಹೋದಾಗ 2 ಕಣ್ಣು ಕಾಣದಂಗೆ ಮಾಡಿಬಿಟ್ರು. ಆದರೆ ದೇವರು ಇವತ್ತು ಬರೀ ಕಣ್ಣಿನಲ್ಲಿ ಆ ಚಿಕ್ಕ ಅಕ್ಷರಗಳನ್ನು ಓದಲಿಕ್ಕೂ ಶಕ್ತಿ ಕೊಟ್ಟಿದ್ದಾರೆ. ಚಿಕ್ಕ ಅಕ್ಷರಗಳನ್ನು ನೋಡಲಿಕ್ಕೂ ಶಕ್ತಿ ಕೊಟ್ಟಿದ್ದಾರೆ. ಆದರೆ 40 ವರ್ಷದ ಮೇಲ್ಪಟ್ಟ ಮೇಲೆ ಕನ್ನಡಕ ಹಾಕಬೇಕು ಅಂತ ವೈದ್ಯರು ಪ್ರೋತ್ಸಾಹ ಕೊಡ್ತಾ ಇರೋದು ಕಾಣೋದು. ನರ್ಸ್ ಇಲ್ಲೇ ಇದ್ದಾಳೆ, 40 ವರ್ಷದ ಮೇಲೆ ಕನ್ನಡಿ ಹಾಕಬೇಕು ಅಂತ ಹೇಳ್ತಾನೆ. 40 ಹಾಕಬೇಕು ಅಂತ ಹೇಳ್ತಾರೆ. ಹಾಕಿದ್ರೆ ಒಳ್ಳೇದು ಅಂತಂದರೆ ಅದರಿಂದ ಹಾಕಬೇಕೇ ಹೊರತು ನಿಜವಾಗಿ ಬೆರಿ ಗಣ್ಣಿನಲ್ಲಿ ನಾವು ಎಷ್ಟು ಚಿಕ್ಕ ಅಕ್ಷರ ಕೊಡಿ ನಾನು ಓದಿ ತೋರಿಸ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇಲ್ಲಿ ಬರ್ದಿದೆ, ಎಷ್ಟು ಚೆನ್ನಾಗಿ ಬರ್ದಿದೆ ಅಂತ ನೋಡಿ. ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕ. ಆದರೆ ಬಲಹೀನತೆ ಎಲ್ರಿಗೂ ಇದೆ. ಹಲೋ, ಕೇಳಿಸ್ಕೊಳ್ಳಿ. ಈಗ ನೀವು ಯಾರಪ್ಪ ತುಂಬ ಒಳ್ಳೆಯವರು ಯಾರಿದ್ರೆ ಕೈ ಹಾಕಿ. ಒಂದು ಕೆಟ್ಟ ಮಾತು ಆಡೋದ್ರೆ ಯಾರಿದ್ರೆ ಕೈ ಹಾಕಿ. ಕೇಳಿಸಲ್ಲ. ಒಂದು ಸುಳ್ಳು ಹೇಳಿದ್ರೆ ಯಾರಿದ್ದೀರಾ? ಸ್ವಲ್ಪನಾದ್ರೂ ಹೊಟ್ಟೆ ಕಿಚ್ಚಿ ಪಡೆದಿರೋ ಯಾರಿದ್ದೀರಾ? ಎಲ್ಲ ಇದ್ದೀರಲ್ಲ. ಆಗಿದ್ರೆ ನೀವು ಚರ್ಚೆಗೆ ಬಂದ 2 ಜನ ಸ್ವಲ್ಪ ತೆಗೆದಾಕ್ತಿದ್ವಿ. ಅಲ್ಲಲ್ಲಿಯ ಸ್ವಲ್ಪ ನಾವು ತೆಗೆದಾಕ್ತಿದ್ವಿ. ಬಲಹೀನತೆಯಲ್ಲೇ ಬಲವು ಪೂರ್ಣಸಾಗ್ತದೆ ಅಂದರೆ ನಿನ್ನ ಬಲಹೀನ ಪರಿಸ್ಥಿತಿಯಲ್ಲಿ ದೇವರು ನಿನ್ನ ಕಾಪಾಡೋದು. ದೇವರ ವಾಕ್ಯದಲ್ಲೇ ಬರೆದಿದೆ, ನಾನು ಪಾಪಿಗಳನ್ನು ಕರೀಲಿಕ್ಕೆ ಬಂದಿದ್ದೀನಿ, ನೀತಿವಂತರನ್ನಲ್ಲ ಅಂತೇಳಿ. ಯಾಕಂದರೆ ನೀತಿವಂತ ಆಲ್ರೆಡಿ ನೀತಿವಂತ ಆಗಿದ್ದಾನೆ, ಅವನ್ನ ಕರೆಯೋದು ಯಾಕೆ? ಪಾಪಿಗಳನ್ನ ಕರೆಯಕ್ಕೆ ಬಂದಿದ್ದೀನಿ, ಪಾಪಿಗಳನ್ನ ತಿದ್ದಲಿಕ್ಕೆ ಬಂದಿದ್ದೀನಿ. ಯಾರು ಹೇಳ್ತಿರೋದು? ಏಸಪ್ಪ ಏನು ಹೇಳ್ತಾರೆ? ಪಾಪಿಗಳನ್ನು ಕರೀಲಿಕ್ಕೆ ಬರ್ತಾ ಇದ್ದೀನಿ. ಹಾಗಾದರೆ ನಾನು ಪಾಪಿನೇ, ನೀನು ಪಾಪಿನೇ. ಇವತ್ತು ಪಾಪದಲ್ಲಿದ್ದೀವಿ, ಆದರೆ ನಾವು ದಿನದಿಂದ ದಿನಕ್ಕೆ ಬದಲಾಗಿ ಪರಿಶುದ್ಧ ಆಗ್ತಾ ಇದ್ದೀವಿ. ದಿನದಿಂದ
ದಿನಕ್ಕೆ ಪರಿಶುದ್ಧ ಆಗ್ತಾ ಇದ್ದೀವಿ. ಆಮೇನ್ ಆಮೇನ್ ಆಮೇನ್. ಆದ್ರೆ ದಯವಿಟ್ಟು ನಾನು ಬಲಹೀನತೆಯಲ್ಲಿ ಇದ್ದೀನಿ ಅಂತ ಚರ್ಚೆಗೆ ಬರೋದು ಬಾಕಿ ಮಾಡಬೇಡಿ. ಹಾಗಾದ್ರೆ ನಾನು ಇಲ್ಲ ಅಪ್ಪಚು ಇಲ್ಲ ಹಲೋ ಹಾಗಾದ್ರೆ ನೀವು ಯೋಚನೆ ಮಾಡಿ, ನಾನು ಇನ್ನೂ ಕುಡ್ಕದಂದಲ್ಲಿದ್ದೀನಿ, ನಾನು ಇನ್ನೂ ಎಲಡಿಕೆ ಆಗ್ತಾ ಇದ್ದೀನಿ, ನಾನು ಇನ್ನೂ ಕಷ್ಟದಲ್ಲಿದ್ದೀನಿ. ದಯವಿಟ್ಟು ಹೇಳಕ್ ಹೋಗಬೇಡಿ. ನೀವು ಬರ್ತಾ 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 ದೇವರ ವಾಕ್ಯ ನಿಮ್ಮನ್ನು ಬಿಡುಗಡೆ ಕೊಡ್ತದೆ. ದೇವರ ವಾಕ್ಯ ಶಕ್ತಿ ಕೊಡ್ತದೆ. ನೀನು ಯಾವ ಶಕ್ತಿಯಲ್ಲಿದೆಯೋ, ಯಾವ ಚಟದಲ್ಲಿದೆಯೋ, ಯಾವ ಅಂಧಕಾರ ಶಕ್ತಿಗಳು ನಿನ್ನ ಆವರಿಸ್ಕೊಂಡಿದೆಯೋ, ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿ ಹೋಗೋದನ್ನು ಪ್ರಾರ್ಥನೆ ಮಾಡಿ. ದೇವರು ನಿನ್ನನ್ನು ಎಲ್ಲ ಬಲಹೀನತೆ ತರ್ತಾರೆ. ನನಗೂ ಕೂಡ ಬೇಕಾದಷ್ಟು ಬಲಹೀನತೆಗಳು ಇತ್ತು. ಈಗ ನಾನು ಬದಲಾಗ್ತಾ ಬರ್ತಾ ಇದ್ದೀನಿ. ನೀವು ಅಷ್ಟೇ ಪ್ರಾರ್ಥನೆ ಮಾಡುವಾಗ ಒಂದೇ ಒಂದು ಮಾತು ಹೇಳಿ. ಯೋಹಾನ 17:1 ಏನು ಬರ್ತಿದೆ? ಅಪ್ಪ, ನನ್ನನ್ನು ನೀನು ಮಹಿಮೆಪಡಿಸು, ಆಗ ನಾನು ನಿನ್ನ ಮಹಿಮೆಪಡಿಸ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ನೀನು ಮಹಿಮೆ ಪಟ್ಟರೆ ತಾನೇ ದೇವ್ರನ್ನ ಮಹಿಮೆಪಡಿಸೋಕ್ಕಾಗೋದು. ನಿನ್ನಲ್ಲಿರೋ ಬಲಹೀನತೆಗಳನ್ನೆಲ್ಲ ದೇವರು ಬಿಡಿಸೋತಾನೆ ಬಿಡಿಸೋಕ್ಕಾಗೋದು. ಅರ್ಥ ಆಗ್ತಿದೆಯಾ? ನಿನ್ನಲ್ಲಿ ಇರುವಂಥ ಬಲಹೀನತೆಗಳನ್ನ ನಿನ್ನಲ್ಲಿ ಇರತಕ್ಕಂಥ ಬಲಹೀನತೆಗಳನ್ನ ದೇವರಿಗೆ ಒಪ್ಪಿಸ್ತೀರಾ? ಯಾರಿಗೆಲ್ಲ ಏನೆಲ್ಲ ಬಲಹೀನತೆ 1 ನಿಮಿಷ ಇಷ್ಟು ಮಾಡಿ ನೋಡೋಣ. ನಾನೀಗ ಎಲ್ರಿಗೂ ಅವಕಾಶ ಕೊಡ್ತೀನಿ. 1 ನಿಮಿಷ. ಅಲ್ಲಲ್ಲಿಯ 1 ನಿಮಿಷ ಎಲ್ರಿಗೂ ಅವಕಾಶ ಕೊಡ್ತೀನಿ. 1 ನಿಮಿಷ ಎಲ್ಲರೂ ನಿಮ್ಮ ಬಲಹೀನತೆಗಳನ್ನು ದೇವರಿಗೆ ಒಪ್ಪಿಸಿ. ಯಾಕೆಂದರೆ ನಿಮ್ಮ ಬಲಹೀನತೆಗಳನ್ನ ಮನುಷ್ಯರ ಮುಂದೆ ಹೇಳಿದಾಗ ಅವರು ನಿಮ್ಮನ್ನು ಅವಮಾನ ಪಡಿಸ್ತಾರೆ. ಆದರೆ ದೇವರು ಯಾವುದೇ ಕಾರಣಕ್ಕೂ ಅವಮಾನ ಪಡಿಸೋದಿಲ್ಲ. ನಿಮ್ಮ ಆ ಒಂದು ಬಲಹೀನತೆಗಳು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಗಳನ್ನು ದೇವರ ಮುಂದೆ ಹೇಳಿದಾಗ ದೇವರು ನಿಮ್ಮ ಬಲಹೀನ ಸ್ಥಿತಿಯನ್ನು ತೆಗೆದು ಹಾಕಿ ನಿಮ್ಮನ್ನು ಬಲಪಡಿಸಿ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಿಲ್ಲಲು ಶಕ್ತಿಯನ್ನು ಕೊಡ್ತಾರೆ, ಬಲವನ್ನು ಕೊಡ್ತಾರೆ. ಆದ್ದರಿಂದ ಯಾರು ನೊಂದುಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಬಲಹೀನತೆಗಳನ್ನ ದೇವರಿಗೆ ಒಪ್ಪಿಸಿ, ಇನ್ನು ಮುಂದಕ್ಕೆ ನಾನು ಈ ರೀತಿಯಾಗಿ ಮಾಡೋದಿಲ್ಲ ಅಂತ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ನನಗೆ ಬಲಹೀನ ಸ್ಥಿತಿಯಿಂದ ತೆಗೆದು ಬಲಪಡಿಸುವ ಶಕ್ತಿಯನ್ನು ಕೊಡಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್ ಆಮೇನ್ ಆಮೇನ್.